ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुरभावि भूमिवलजे यस्तारिको सन्ततिः प्राबोधि श्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च ಸೌಂಡ್ ಬಾಳ್ ಕಡಿಮೆ ಐತೆ ಸೌಂಡ್ भूमिः संन्याय रत्नावली जन्म भूमि वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या परं श्रीमत्पूर्णं प्रमतिगुरुकारुण्यस्मरणं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैस्तु वाक्यैः अस्योद्भवादिदमशेषविशेषतोऽपि वन्द्यं ततः प्रियतमं मम सन्नमामि कुपिता हि पणच्छाया समीक्ष्य परं सुखं देवन्ते यत्पदं वीरास्तं भजे वल्लभं सृजः ಧನಂಜಯ ರಾವ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಎಕೋ ಆಗ್ತಾ ಇದೆ. ಈಗ ಇಲ್ಲಿವರೆಗೆ ಆನಂದಮಯಾಧಿಕರಣದ ವಿಚಾರ ಅದೆಲ್ಲ ಹಿಂದೆ ಬಂದಿತ್ತು. ಈಗ ಈ ಆನಂದಮಯಾಧಿಕರಣ ಅಂದ್ರೆ ಓಂ ಆನಂದಮಯೋಭ್ಯಾಸಾದ್ ಓಂ ಈ ಬ್ರಹ್ಮಸೂತ್ರ ಆದ್ಮೇಲೆ ಓಂ ಅಂತಸ್ತಧರ್ಮೋಪದೇಶಾದ್ ಓಂ ಮತ್ತೆ ಈ ಅಂತಸ್ತತ್ವಾಧಿಕರಣ ಅಂತ ಒಂದು ಬರುತ್ತೆ, ಅಂತರಧಿಕರಣ ಅಂತ. ಈ ಅಂತರಧಿಕರಣ ಮತ್ತೆ ಜೊತೆಗೆ ಆಕಾಶಾಧಿಕರಣ, ಓಂ ಆಕಾಶಸ್ಥಲಿಂಗಾತ್ ಓಂ ಅಂತ ಸೂತ್ರ. ಈ ಎರಡು ವಿಚಾರ ನೇರವಾಗಿ ಲಿಂಕ್ ಇದೆ, ಯಾವುದಕ್ಕೆ? ಆನಂದಮಯಾಧಿಕರಣಕ್ಕೆ ಲಿಂಕ್ ಇದೆ. ಅಂದ್ಮೇಲೆ ಮೊದಲೇ ಯಾಕೆ ನೀವು ಅಂತರಧಿಕರಣ ಹೇಳಿದ್ರಿ, ಮೊದಲೇ ಯಾಕೆ ಆಕಾಶಾಧಿಕರಣ ಹೇಳಲಿಲ್ಲ, ಆಮೇಲೆ ಯಾಕೆ ಹೇಳಿದ್ರಿ, ಹೀಗೆ ಈ ಕ್ರಮದ ಬಗ್ಗೆ ಪ್ರಶ್ನೆ. ಮೊದಲು ಇದೇ ಹೇಳ್ಬೋದಿತ್ತಲ್ಲ, ಅದು ಯಾಕೆ ಅಂತ ಪ್ರಶ್ನೆ. ಆಗ ಉತ್ತರ ಕೊಡ್ಲಿಕ್ಕೆ ಅಂತ ಈ ಅಂತರಧಿಕರಣದ ಅರ್ಥ ಏನು ಅಂತ ಹೇಳ್ತಾರೆ. ನಾವು ಅಂತರಧಿಕರಣಕ್ಕೆ ಅರ್ಥ ಏನು ಅಂತ ತಿಳಿದು ಕೂಡ್ಲೆ ನಮ್ಗೆ ಅರ್ಥ ಆಗ್ಬಿಡುತ್ತೆ, ಓಹೋ ಯಾಕೆ ಇವ್ರು ಆನಂದಮಯಾಧಿಕರಣ ಆದ್ಮೇಲೆನೆ ಅಂತರಧಿಕರಣ ಆ ವಿಷಯದ ಬಗ್ಗೆ ಹೇಳಿತ್ತು. ಆನಂದಮಯ ಅನ್ನೋ ಶಬ್ದ ಅದು ದೇವರನ್ನ ಹೇಳ್ತಾ ಇದೆ ಅಂತಂದು. ಆಮೇಲೆ ದಿಢೀರಂತ ಅಂತರಧಿಕರಣಕ್ಕೆ ಬಂದ್ರು, ಆಕಾಶ ಅನ್ನೋ ಶಬ್ದಕ್ಕೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಇದೆ, ಅದನ್ನ ಈಗ ಬಿಡಿಸ್ತಾರೆ. ದೇವತಾಂತರಗ ಸರ್ವೇ ಶಬ್ದ ವೃತ್ತಿ ನಿಮಿತ್ತತಃ ವಿಷ್ಣುಮೇವ ವದಂತ್ಯದ್ಧ. ವಿಷ್ಣುಮೇವ ವದಂತಿ, ದೇವರನ್ನೇ ಹೇಳುತ್ತೆ ಶಬ್ದ. ಯಾವುದು? ದೇವತಾಂತರಗಾಹ, ಬೇರೆ ದೇವತೆಗಳಲ್ಲಿರುವಂತಹ ಶಬ್ದಗಳು ಪ್ರತಿಯೊಂದು ಅದ್ಧ ಚೆನ್ನಾಗಿ ಸ್ಫುಟವಾಗಿ ದೇವರನ್ನೇ ಹೇಳುತ್ತೆ. ಹಾಗಾದ್ರೆ ಬೇರೆ ದೇವತೆಗಳನ್ನ ಹೇಳೋ ಶಬ್ದಗಳು ಮುಖ್ಯವಾಗಿ ಚೆನ್ನಾಗಿ ದೇವರನ್ನೇ ಹೇಳೋ ಶಬ್ದಗಳಾಗತ್ತೆ. ಪ್ರತಿಯೊಬ್ಬ ದೇವತೆಗಳ ಹೆಸರು, ಗಣಪತಿ ಅಂದ್ರೆ ಅದು ದೇವರು, ಸ್ಕಂದ ಅಂದ್ರೆ ಅದು ದೇವರು, ಪುಷ್ಕರ ಅಂದ್ರೆ ಅದು ದೇವರು, ಗಂಗಾ ಅದು
ನದಿ ಹೆಸರು ಇಲ್ಲ, ದೇವರ ಹೆಸರು. ಯಮುನಾ ಇಲ್ಲ, ನದಿ ಹೆಸರಲ್ಲ, ದೇವರ ಹೆಸರು. ಅಂದ್ರೆ ಮುಖ್ಯವಾಗಿ ಪ್ರತಿ ಶಬ್ದ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂವೈ ವಿಷ್ಣುಂ ಪರಮ ಉದಾಹರಂತಿ ಅಂತನೂ ಮುಂದೆ ಹಿಂದೆ ಜನ್ಮಾಧಿಕರಣದ ಸಂದರ್ಭದಲ್ಲಿ ಹೇಳ್ತಾರೆ. ಎಲ್ಲ ದೇವತೆಗಳ ನಾಮವನ್ನ ಹೆಸರನ್ನ ಧರಿಸಿದವನೊಬ್ಬ ಇದ್ದಾನೆ, ಎಲ್ಲ ಹೆಸರುಗಳು ಆ ದೇವರನ್ನ ಹೇಳ್ತಾ ಇದೆ ಅಂತೆಲ್ಲ ಮಾತುಗಳ ಅರ್ಥ ಬರುತ್ತೆ. ಶಬ್ದ ವೃತ್ತಿ ನಿಮಿತ್ತದ, ಯಾಕೆಂದ್ರೆ ಯಾವುದೇ ಶಬ್ದ ಹೊರಡಬೇಕು ಅಂದ್ರೆ ಅದಕ್ಕೊಂದು ಗುಣ ಬೇಕು. ಇವನನ್ನು ಸುಮ್ನೆ ಇಂದ್ರ ಅಂತ ಕರೆಯಲ್ಲ, ಯಾರು ಇವನನ್ನು ಸಿಂಹ ಅಂತ ಕರೆಯಲ್ಲ. ಯಾರನ್ನೇ ಯಾವುದೇ ಒಂದು ಶಬ್ದದಿಂದ ಕರಿಬೇಕು ಅಂದ್ರೆ ಅಲ್ಲಿ ಗುಣ ಇರ್ಬೇಕು. ಒಬ್ಬ ಪೆದ್ದನ ಹತ್ರ ಹೋಗಿ ಇವನು ಬುದ್ಧಿವಂತ ಅಂತ ಯಾರು ಹೇಳಲ್ಲ, ಯಾಕೆ ಬುದ್ಧಿ ಇರ್ಬೇಕಲ್ಲ, ಬುದ್ಧಿ ಇದ್ರೆ ಅವನನ್ನ ಬುದ್ಧಿವಂತ ಅಂತ ಕರೆಯೋದು. ಹಾಗಾದ್ರೆ ಬುದ್ಧಿವಂತ ಅನ್ನೋ ಶಬ್ದ ಬಳಸ್ಬೇಕು ಅಂದ್ರೆ ಬುದ್ಧಿ ನಿಮಿತ್ತ, ಅದು ಕಾರಣ. ಅದನ್ನ ಪ್ರವೃತ್ತಿ ನಿಮಿತ್ತ ಅಂತ ಕರೀತಾರೆ. ಹೀಗೆ ಪ್ರವೃತ್ತಿ ನಿಮಿತ್ತ ಇಲ್ದೆ ಹೋದ್ರೆ ಬಳಸೋ ಹಾಗಿಲ್ಲ ಶಬ್ದನ ಸುಮ್ನೆ. ಅದಕ್ಕೆ ಬಳಸ್ಬೇಕಾ ಒಬ್ಬರಲ್ಲಿ ಒಂದು ಶಬ್ದ, ಅದಕ್ಕೆ ಕಾರಣ ಇರ್ಬೇಕಲ್ಲಿ. ಸುಮ್ನೆ ಹೊಗಳಕ್ಕೆ ಹೊಗಳೋದು ಅದು ಬೇರೆ, ಅದ್ರಲ್ಲಿ ಪ್ರವೃತ್ತಿ ನಿಮಿತ್ತನೇ ಇರಲ್ಲ. ಈಗ ಹೊಗಳೋದನ್ನ ಹೊಗಳ್ತಾ ಇರ್ತಾರೆ ಕೆಲವರು, ಹೊಗಳುವಾಗ ಸುಮ್ನೆ ಹೊಗಳ್ತಾ ಇರ್ತಾರೆ, ಪ್ರವೃತ್ತಿ ನಿಮಿತ್ತನೇ ಇಲ್ಲ, ಅದಕ್ಕೆ ಕಾರಣನೇ ಇಲ್ಲ. ಯಾಕಂದ್ರೆ ಅವ್ರು ಏನು ಮಾಡೇ ಇರಲ್ಲ, ಇನ್ಯಾವುದೋ ವಿಷಯ ಇಟ್ಕೊಂಡು ಇವ್ನು ಹೊಗಳು. ಪ್ರವೃತ್ತಿ ನಿಮಿತ್ತ ಇಲ್ಲದೆ ಒಬ್ಬರಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಬಾರ್ದು. ಆದ್ರೆ ಭಗವಂತನಲ್ಲಿ ಹಾಗಲ್ಲ, ಪ್ರವೃತ್ತಿ ನಿಮಿತ್ತ ಎಲ್ಲ ಇದೆ. ಯಾವ ದೇವತೆ ಹೇಳಲಿಕ್ಕೆ, ಯಾವ ದೇವತೆಯನ್ನ ಕರಿಲಿಕ್ಕೆ ನೀವು ಯಾವ ಶಬ್ದ ಬಳಸ್ತೀರೋ ಆ ಶಬ್ದ ಬಳಸೋದಕ್ಕೆ ಏನು ಕಾರಣ ಇದೆಯೋ ಅದೆಲ್ಲ ಇದೆ ದೇವರಲ್ಲಿ. ಹಾಗಾಗಿ ಅವನನ್ನ ಎಲ್ಲಾ ಶಬ್ದಗಳಿಂದ ಕರಿಬಹುದು. ದೇವತಾ ಖಲು ಜಡೇಭ್ಯೋ ಮುಖ್ಯಾಹ ಅತಃ ತದ್ವಾಚಿನಾಂ ಆಕಾಶಾದಿ ಜಡವಾಚಿಭ್ಯ ಉತ್ಕರ್ಷ. ಈಗ ಶಬ್ದ ಎರಡ್ ತರ ಬಂತು. ಯಾಕೆ ನಾವು ಆನಂದಮಯಾಧಿಕರಣ ಆದ ಕೂಡ್ಲೆ ಅಂತರಧಿಕರಣಕ್ ಬಂದ್ವಿ, ಆಕಾಶಾಧಿಕರಣಕ್ಕೆ ಯಾಕೆ ಬರ್ಲಿಲ್ಲ, ಅದನ್ನ ಯಾಕೆ ಹೇಳಲಿಲ್ಲ ಮೊದಲಿಗೆ ಅಂದ್ರೆ, ಆಕಾಶ ಅನ್ನೋದು ಜಡ ಹೇಳುವಂತ ಶಬ್ದ, ಜಡವನ್ನು ಹೇಳೋ ಶಬ್ದ ಆಕಾಶ. ನಮಗ್ ಗೊತ್ತಿದೆ ಪಂಚಭೂತಗಳಲ್ಲಿ ಆಕಾಶ ಒಂದು. ಆಕಾಶವನ್ನ ಹೇಳಲಿಕ್ಕೆ ಶಬ್ದ ಆಕಾಶ ಶಬ್ದ. ಆಕಾಶ ಶಬ್ದ ನಿಜವಾಗಿ ದೇವರನ್ನ ಹೇಳುವಂತ ಶಬ್ದ. ಆಕಾಶವನ್ನು ಹೇಳುತ್ತೆ, ಇಲ್ಲ ಅಂತಲ್ಲ. ಮುಖ್ಯವಾಗಿ ಆಕಾಶ ಅನ್ನೋದರ ಗುಣ ಅದು ದೇವರಲ್ಲಿದೆ. ಆಕಾಶವನ್ನು ಬಳಸ್ಬೇಕು ಅಂದ್ರೆ ಏನ್ ಗುಣ ಬೇಕು ಅದು ದೇವರಲ್ಲೇ ಇದೆ. ಯಾಕೆ ಆಕಾಶವನ್ನ ಹೇಳಿಲ್ಲ ಇಲ್ಲಿ ಅಂದ್ರೆ, ಜಡಕ್ಕಿಂತ ಚೇತನ ಮುಖ್ಯ. ಇದು ನಾವೆಲ್ಲ ಒಪ್ಕೊಂಡಿದೀವಿ. ಯಾಕೆ ಚೇತನರಿಗೆ ಬುದ್ಧಿ ಇರತ್ತೆ, ಜಡಕ್ ಬುದ್ಧಿ ಇರಲ್ಲ. ಅದು ಜಡ ಸುಮ್ನೆ ಸೃಷ್ಟಿಯ ಮಾಡಿದಾರಷ್ಟೇ, ಅದೊಂದ್ ದಿವಸ ಹೊರಟೋಗ್ಬಿಡತ್ತೆ. ಚೇತನರಿಗೆ ಹಾಗಲ್ಲ, ಅವ್ರಿಗೆ ಹುಟ್ಟು ಸಾವು ಅಂತ ಬರೀ ದೇಹದಿಂದಷ್ಟೇ. ಆತ್ಮ ಇರ್ತಾನೆ, ಯಾವಾಗಲೂ ಜೀವ ಇದ್ದೇ ಇರ್ತಾನೆ. ಚೇತನರಿಗೆ ಬುದ್ಧಿ ಇದೆ. ಇಷ್ಟೆಲ್ಲ ಗುಣಗಳಿದ್ದಾಗ ಅವರು ಜಡಕ್ಕಿಂತ ಉತ್ತಮ. ಯಾರು? ಚೇತನರು. ಇದು ನಮಗ್ ಗೊತ್ತಿದೆ, ಲೋಕದಲ್ಲಿ ಜಡಕ್ಕಿಂತ ಚೇತನರು ಉತ್ತಮರು, ಇದು ಗೊತ್ತಿದೆ. ಹಾಗೆ ಇಲ್ಲಿ ದೇವತೆಗಳನ್ನ ಹೇಳುವಂತ ಶಬ್ದ ಅದು ಯಾವುದೇ ಇರ್ಲಿ, ಅದೆಲ್ಲ ಚೇತನರನ್ನ ಹೇಳ್ತಾ ಇದೆ. ಆಕಾಶ ಶಬ್ದ ಜಡವನ್ನ ಹೇಳ್ತಾ ಇದೆ. ಜಡಕ್ಕಿಂತ ಚೇತನ ಮುಖ್ಯ ತಾನೆ. ಹಾಗಾಗಿ ಆಕಾಶ ಮುಂತಾದ ಶಬ್ದಗಳಿಗಿಂತ ದೇವತೆಗಳನ್ನ ಹೇಳುವ ಶಬ್ದಗಳೇ ಮುಖ್ಯ. ಹಾಗಾಗಿ ಆ ಶಬ್ದಗಳನ್ನ ಆನಂದಮಯಾಧಿಕರಣ ಆದ ಕೂಡಲೇ ಅದ್ರ ಬಗ್ಗೆ ಹೇಳಿ, ಆ ಎಲ್ಲ ಚೇತನರನ್ನ ಹೇಳೋ ಶಬ್ದ ಅದು ದೇವರನ್ನ ಹೇಳ್ತಾ ಇದೆ ಅಂತ ಇದನ್ನ ಹೇಳಿತ್ತು. ಸರ್ವೇ ಶಬ್ದಾ ಅದ್ಧ ವಚನ ವೃತ್ಯೈವನ ಉಪಚಾರೇಣ. ದೇವರನ್ನ ಹೇಳ್ಬೇಕಾದ್ರೆ ಏನೋ ಅಮುಖ್ಯವಾದ ಅರ್ಥ ಅಲ್ಲ ದೇವರು. ಆ ಶಬ್ದ ನೇರವಾಗಿ ಹೇಳುತ್ತೆ ಅರ್ಥವನ್ನ, ದೇವರು ಅನ್ನೋ ಅರ್ಥವನ್ನ. ಈಗ ಗಂಗಾಯಾಮ್ ಘೋಷಃ ಅಂತ ಬಳಸ್ತೀವಿ, ಇದು ಪ್ರಸಿದ್ಧ ಉದಾಹರಣೆ. ಗಂಗಾ ಪ್ರವಾಹದಲ್ಲಿ ಹಳ್ಳಿ ಇದೆ, ಇಲ್ಲ ಗಂಗಾ ಪ್ರವಾಹದಲ್ಲಿ ಹಳ್ಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗಂಗಾ ಪ್ರವಾಹದ ಹತ್ತಿರ ಇರೋ ದಡದಲ್ಲಿ ಹಳ್ಳಿ ಇದೆ ಅಂತ, ಅದಕ್ಕೆ ಬೇರೆ ಸ್ವಲ್ಪ ಅರ್ಥ ಸೇರಿಸ್ಕೊಂಡ ಮಾಡ್ತೀವಿ. ಆ ತರ ಅರ್ಥ ದೇವರಲ್ಲ. ಶಬ್ದಕ್ಕೆ ನಿಜವಾದ ಅರ್ಥನೇ ದೇವರು, ನೇರ ಅರ್ಥ. ವಚನ ವೃತ್ಯ ದೇವ, ಅದು ಸುಮ್ನೆ ಔಪಚಾರಿಕವಾಗಲ್ಲ. ಈಗ ಕೃಷ್ಣ ರಾಮ ಅಂತ ಎಲ್ಲ ಹೆಸರನ್ನ ಇಟ್ಕೊಂಡಿರ್ತಾರೆ ಮನುಷ್ಯರು. ನಿಜವಾದ ಆ ಕೃಷ್ಣನ ಉಪಚಾರ ಅಷ್ಟೇ, ಗೌಣ. ದೇವರೇ ನಿಜವಾದ ಕೃಷ್ಣ, ದೇವರೇ ನಿಜವಾದ ರಾಮ, ಅವ್ನ್ ನೆನಪು ಬರಲಿ ಅಂತ ಅವ್ರ ಹೆಸರಿಟ್ಟೋದು ಅಷ್ಟೇ. ಹಾಗಾದ್ರೆ ಹೆಸರು ಇಟ್ಟು ಕೂಡ್ಲೆ ನೇರವಾಗಿ ಆ ವಸ್ತುವಿಗೆ ಆ ಶಬ್ದ ಸಂಬಂಧಪಟ್ಟಿರೋದಿಲ್ಲ, ಯಾರಿಗೋ ಸಂಬಂಧಪಟ್ಟಿರುತ್ತೆ. ಇವನನ್ನ ಕರಿತಾ ಇರ್ತೀವಿ, ಅದು ಉಪಚಾರ ಅಷ್ಟೇ, ಗೌಣ ಅಂತ ಕರಿತೀವಿ. ಉಪಚಾರ ಅಂದ್ರೆ ಮುಖ್ಯ ಅಲ್ಲ, ತುಂಬಾ ಗುಣ. ನಾವು ಮಾಡೋ ಉಪಚಾರವೇ ಅತಿಥಿ ಉಪಚಾರ, ಆ ಉಪಚಾರ ಬೇರೆ. ಆ ಉಪಚಾರ ಅಲ್ಲ ಈ ಶಾಸ್ತ್ರದಲ್ಲಿ ಇಲ್ಲಿ ಬರುವಂತಹದ್ದು. ಉಪಚಾರ ಅಂದ್ರೆ ಅದಲ್ಲ. ಉಪಚಾರ ಅಂದ್ರೆ ಮುಖ್ಯ ಅರ್ಥ ಅಲ್ಲ, ಅಮುಖ್ಯವಾದ ಅರ್ಥ, ನೇರ ಅಲ್ಲ, ಸ್ವಲ್ಪ ಸುತ್ತಿ ಬೆಳೆಸಿ ಹೇಳುವಂತ ಅರ್ಥ. ಕಥಂ, ಯಾಕೆಂದ್ರೆ ಶಬ್ದವೃತ್ಯೋಹೋ ಯೋಗ ರೂಢ್ಯೋಹೋ ನಿಮಿತ್ತಾನಾಂ ಬಹುಲ ಪ್ರಯೋಗಾದೀನಾಂ ಹರೋ ವಿದ್ಯಮಾನತ್ವಾತ್.
ಈಗ ನೋಡಿ, ಶಬ್ದ ಬಳಸೋದು ಎರಡು ತರ. ಒಂದು ರೂಢ ಶಬ್ದ, ಅಂದ್ರೆ ಅನಾದಿ ಕಾಲದಿಂದ ಕರ್ಕೊಂಡ್ ಬಂದಿದ್ದಾರೆ, ನಾವು ಕರೀತಾ ಇದೀವಿ. ಈಗ ಪುಸ್ತಕ ಅಂತ ಒಂದು ಹೆಸರು. ಈ ಪುಸ್ತಕಕ್ಕೆ ಪುಸ್ತಕ ಅಂತ ಯಾಕೆ ಹೆಸರು? ಕರಿತಾ ಇದಾರೆ ಅಷ್ಟೇ, ರೂಢಿ ಇದೆ ಅಷ್ಟೇ, ಕರೀತಾರೆ. ಪುಸ್ತಕ ಅಂದ್ರೆ ಯಾವುದ್ರಲ್ಲಿ ತುಂಬಾ ಪೇಜ್ಗಳು ತುಂಬಿರತ್ತೋ ಅದನ್ನು ಪುಸ್ತಕ, ಹಂಗೆಲ್ಲ ಅರ್ಥ ಏನು ಇರಲ್ಲ. ಈಗ ಕೃಷ್ಣ ಅಂದ್ರೆ ಒಂದ್ ಅರ್ಥ ಹೇಳ್ಬೋದು, ರಾಮ ಅಂದ್ರೆ ಒಂದ್ ಅರ್ಥ ಹೇಳ್ಬೋದು. ಆ ಅದೇ ರೀತಿ ಇನ್ಯಾವುದೇ ಒಂದು ಶಬ್ದ ತಗೊಳ್ಳಿ, ಅದಕ್ಕೆ ಅರ್ಥ ಹೇಳ್ತಾ ಹೋಗ್ಬೋದು. ಬಿಡಿಸಿ ಬಿಡಿಸಿ ಹೇಳ್ಬೋದು ಅರ್ಥ. ಆದ್ರೆ ಕೆಲವು ಶಬ್ದಗಳಿಗೆ ಬಿಡಿಸಿ ಅರ್ಥ ಹೇಳಿಕ್ ಬರಲ್ಲ, ಅದನ್ನ ರೂಢ ಶಬ್ದಗಳು ಅಂತ ಕರೀತಾರೆ. ರೂಢಿಯಿಂದ ಬಂದಿದೆ ಅಷ್ಟೇ ಆ ಶಬ್ದ. ಆದ್ರೆ ಕೆಲವು ಯೌಗಿಕ ಹಾಗಲ್ಲ, ಅರ್ಥವನ್ನ ಬಿಡಿಸ್ಬೋದು, ಶಬ್ದವನ್ನ ಬಿಡಿಸಿ ಅರ್ಥವನ್ನ ಹೇಳ್ಬೋದು. ಹಾಗೆ ಇಲ್ಲಿ ದೇವರಲ್ಲಿ ಬಳಸುವಂತ ಯಾವುದೇ ಶಬ್ದ ಆಗ್ಲಿ, ಅದು ರೂಢ ಶಬ್ದನೂ ಹೌದು, ಯೌಗಿಕ ಶಬ್ದನೂ, ಎರಡು ತರನೂ ಹೌದು. ಯಾಕೆಂದ್ರೆ ಎರಡಕ್ಕೂ ಬೇಕಾದ ಕಾರಣ ಎಲ್ಲ ದೇವರಲ್ಲಿದೆ. ಈಗ ರೂಢಿ ಅಂತ ಎಲ್ಲಿ ಕರಿತೀವಿ? ಎಲ್ಲ ಬರೋ ಜಗತ್ತಿನಲ್ಲಿರೋ ಜನರೆಲ್ಲ ಬಳಸ್ತಾ ಇದ್ದಾರೆ, ಅದನ್ನ ಹಾಗೆ ಕರಿಬೇಕು ಅಂದ್ರೆ ರೂಢಿ ಆಗ್ಬಿಡುತ್ತೆ. ಯಾವ್ದೋ ಒಂದು ವಸ್ತುವಿಗೆ ಇದು ಮೊಬೈಲ್ ಅಂತ ಕರೀಲಿಕ್ಕೆ ಒಬ್ಬ ಶುರು ಮಾಡ್ದ ಅನ್ಕೊಂಡು, ಮೊಬೈಲ್ ಅಂತ, ಜಗತ್ತಲ್ಲಿ ಇವರೆಲ್ಲ ಹಾಗೆ ಕರೀತಾ ಇದ್ದಾರೆ, ಇದು ರೂಢಿ ಅಷ್ಟೇ. ಮೊಬೈಲ್ ಅಂದ್ರೆ ಮೊಬೈಲ್, ಅದನ್ನ ಬಿಡಿಸಿ ಅದಕ್ಕೆ ಏನೋ ಒಂದು ಅರ್ಥ, ಅದೇ ಹೇಳಿಕ್ ಬರಲ್ಲ, ಅದು ರೂಢಿ ಶಬ್ದ, ರೂಢಿ ಬಂದಿದೆ ಅಷ್ಟೇ. ಆತರ ಪ್ರತಿಯೊಂದು ಶಬ್ದಗಳು ಸಾಮಾನ್ಯವಾಗಿ ಎರಡು ತರ ವಿಭಾಗ ಮಾಡಿಕೊಂಡು, ಕೆಲವಕ್ಕೆ ಅರ್ಥ ಇರುತ್ತೆ, ಕೆಲವಕ್ಕೆ ಅರ್ಥ ಇರಲ್ಲ ಶಬ್ದಗಳಿಗೆ, ಆದ್ರೆ ಬಳಸ್ತಾ ಇರ್ತಾರೆ. ದೇವರಲ್ಲಿ ಈ ಎರಡು ರೀತಿಯಾದ ಶಬ್ದಗಳ ಬಳಕೆನೂ ಇದೆ. ಸಮುದ್ರ ಅಂತ ದೇವರಿಗೆ ಕರಿಬಹುದು, ನದಿ ದೇವರಿಗೆ ಹೆಸರು. ಕೆಲವು ಅರ್ಥ ಇರತ್ತೆ, ಕೆಲವು ಅರ್ಥ ಇರಲ್ಲ, ರೂಢಿಯಿಂದ ಬಂದಿರತ್ತೆ. ಅದೇ ರೀತಿ ಇಲ್ಲಿ ಬಹುಲ ಪ್ರಯೋಗ ಅಂತ ಒಂದು ಹೇಳ್ತಾರೆ. ರೂಢಿ ಇರ್ಬೇಕು ಅಂದ್ರೆ ಅನೇಕ ಸಾರ್ತಿ ಅಲ್ಲಿ ಪ್ರಯೋಗ ಮಾಡಿರ್ಬೇಕು, ಬಳಸಿರ್ಬೇಕು, ಆಗ ಅಲ್ಲಿ ರೂಢಿ ಇದೆ ಅಂತ ಅರ್ಥ. ಈಗ ಒಬ್ಬನಿಗೆ ಒಂದು ಸಲಿ ನರಸಿಂಹ ಅಂತ ಕರೀತಾರೆ, ಇನ್ನೊಂದ್ಸಲಿ ರಾಮ, ಇನ್ನೊಂದ್ಸಲಿ ಕೃಷ್ಣ. ಅವ್ನು ರೂಢಿ ಆಗಲ್ಲ. ಇದು ಒಂದೇ ಹೆಸರನ್ನ ಎಲ್ರು ಕರಿತಾ ಅನೇಕ ಸಲಿ ಅವನಲ್ಲಿ ಬಳಸಿದ್ರೆ ಆ ಶಬ್ದಕ್ಕೆ ಅವನೇ ಅರ್ಥ, ಇಲ್ಲ ಅಂದ್ರೆ ಅವನ ಅರ್ಥ ಆಗೋದಿಲ್ಲ. ಹೀಗೊಂದು ವ್ಯವಸ್ಥೆ ಮಾಡಿದ್ದಾರೆ. ಸರಿ, ತತ್ಕಿಂ ಅನ್ಯತ್ರ ಶಬ್ದಾನ ಮೃತ್ಯುರೇವ ನಾಸ್ತಿ. ಅಲ್ಲ, ನೀವ್ ಹೀಗೆ ಹೇಳ್ತಾ ಹೋದ್ರೆ ಇಡೀ ಜಗತ್ನಲ್ಲಿರೋಲ್ಲೇ ಒಬ್ನೇ ದೇವ್ರು ಅಂತ, ದೇವ್ರೊಬ್ನೇ ಇರ್ಬೇಕಷ್ಟೇ ನಿಮ್ ಪ್ರಕಾರ. ಯಾಕೆ ಬರೋ ಶಬ್ದ ಎಲ್ಲ ದೇವ್ರನ್ನೇ ಹೇಳತ್ತೆ ಅಂತ ಹೇಳ್ಬಿಟ್ರೆ ಬೇರೆಯವ್ರ ಕಥೆ ಏನು? ನಾವು ಮತ್ತೆ ವ್ಯವಹಾರ ಮಾಡೋದು ಹೇಗೆ, ಮಾತಾಡೋದು ಹೇಗೆ? ನಮ್ ಮುಂದಿರೋರ್ನ ಶಬ್ದ ಕರಿತೀವಲ್ಲ, ಮುಂದಿರೋ ವ್ಯಕ್ತಿಗಳನ್ನ ರಾಮ ಅಂತ ಇಲ್ಲ, ರಾಮ ಅಂದ್ರೆ ದೇವ್ರು. ಇನ್ಯಾವುದೋ ಭರತ ಅಂದ್ರೆ ದೇವ್ರು, ಶತ್ರುಘ್ನ ಅಂದ್ರೆ ದೇವ್ರು. ಯಾವ ಶಬ್ದ ಹೇಳಿದ್ರು ಅದು ದೇವರನ್ನ ಹೇಳುತ್ತೆ ಅಂದ್ರೆ, ಹಾಗಾದ್ರೆ ಬೇರೆಯವ್ರ ಬಗ್ಗೆ ಹೇಳಲಿಕ್ಕೆ ಶಬ್ದ ಎಲ್ಲಿದೆ? ಸಿಗ್ಲೇ ಇಲ್ವಲ್ಲ. ಆದ್ರಿಂದ ನೀವಿದು ಹೇಳೋದು ಸರಿ ಇಲ್ಲ ಅನ್ನಿಸ್ತಾ ಇದೆ. ಏನ ವಿಷ್ಣುವೇವ ಇತಿ ಅವಧಾರ್ಯತೆ. ಹಾಗಿದ್ರೆ ಎಲ್ಲ ಶಬ್ದಗಳು ಬೇರೆ ಅರ್ಥವನ್ನ ಹೇಳದೆ ಇದ್ದಿದ್ರೆ ಆಗ ದೇವರೇ ಎಲ್ಲ ಶಬ್ದಗಳಿಗೆ ಅರ್ಥ ಅಂತ ಹೇಳ್ಬೋದಿತ್ತು. ಆದ್ರೆ ಹಾಗಿಲ್ವಲ್ಲ. ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ತತ್ ಸಂಗಾದುಪಚಾರತಃ ಅನ್ಯ ದೇವಾನ್ ವದಂತಿಹ ವಿಶೇಷ ಗುಣವಕ್ತೃತಃ ವಿಷ್ಣುವೇವ ಪರಂ ಬ್ರೂಜುಹು. ನಿಜ, ದೇವರನ್ನೇ ಹೇಳೋ ಶಬ್ದ ಮುಖ್ಯವಾಗಿ, ಬೇರೆದನ್ನ ಹೇಳಲ್ಲ ಅಂತ ಹೇಳ್ತಾ ಇಲ್ಲ. ಆ ದೇವರ ಸಂಪರ್ಕದಿಂದ ಬೇರೆ ದೇವತೆಗಳಿಗೂ ಆ ದೇವತೆಗಳನ್ನ ಹೇಳೋ ಶಬ್ದಗಳಿದೆ. ಇಂದ್ರ ಅಂತ ಇಂದ್ರದೇವರಲ್ಲಿ ಯಾಕೆ ಬಳಸೋದು ಅಂದ್ರೆ, ಆ ದೇವರು ಅಲ್ಲಿರ್ತಾನೆ, ದೇವರ ಸಂಪರ್ಕ ಇದೆ, ಹಾಗಾಗಿ ಇಂದ್ರದೇವರನ್ನ ಇಂದ್ರ ಅಂತ ಕರೆಯೋದು. ಹೀಗೆ ಪ್ರತಿಯೊಬ್ಬ ದೇವತೆಗಳ ಬಗ್ಗೆನೂ ಹೀಗೆ. ಅದು ಯಾಕೆ ಅಂದ್ರೆ ಅದನ್ನ ಬಿಡಿಸ್ತಾರೆ ಮುಂದೆ. ಉಪಚಾರ ಪ್ರಕಾರಶ್ಚ ಪ್ರಾಗೇವ ವಿವೃತಃ. ಈ ಉಪಚಾರ ಮಾಡ್ತಾರೆ ಅನ್ನೋ ವಿಷಯ ಬಂತಿಲ್ಲಿ. ಆ ಉಪಚಾರದ ಬಗ್ಗೆ ಮುಂಚೆನೆ ನಾವು ಹೇಳಿದೀವಿ ಅಂತ. ಅದೇನ್ ಹೇಳಿದ್ದಾರೆ ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ತಿಳಿಸಿದ್ದಾರೆ. ಅದೇನ್ ತಿಳಿಸಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡೋಣ. ಶಬ್ದ ಪ್ರವೃತ್ತಿ ಹೇತೂನಾಂ ತಸ್ಮಿನ್ ಮುಖ್ಯ ಸಮನ್ವಯಾತ್ ಅನ್ಯಾರ್ಥೇ ಸ್ವಲ್ಪತಾ ಹೇತೋ ತನ್ನಿಮಿತ್ತತ್ವತಸ್ತಥಾ ತದ್ವಾಚಕತ್ವಂ ಶಬ್ದಾನಾಂ ಅಂತ ಇಷ್ಟು ಯಾದುಪತ್ಯ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಇದರ್ಥ ಇಷ್ಟೇ, ಯಾವ್ಯಾವ ಶಬ್ದಗಳನ್ನ ಎಲ್ಲಿ ಬಳಸಬೇಕಾದ್ರೆ ಕಾರಣಗಳು ಬೇಕೋ ಅದೆಲ್ಲ ಮುಖ್ಯವಾಗಿ ದೇವರಲ್ಲೇ ಇದೆ, ಒಂದು ಬೇರೆಯವರಲ್ಲಿ ಕಡಿಮೆ ಇದೆ. ಹೀಗಾಗಿ ಪ್ರತಿಯೊಂದು ಶಬ್ದ ಅದು ದೇವರನ್ನೇ ಹೇಳ್ತಾ ಇದೆ ಅಂತ ಹಿಂದೆ ಹೇಳಿದ್ರು. ಈಗ ಸಿಂಹ ಶಬ್ದವನ್ನ ದೇವರ ಹತ್ರ ಬಳಸಿ, ಒಂದು ಸಿಂಹ ಬಂದ ನೋಡಿ, ಅವನು ಆನೆ ಬಂದ, ದಪ್ಪಗಿದಾನ, ಅವನು ಆನೆ ಬಂದ ಅಂತ ಹೇಳ್ತಾರೆ. ಆನೆ ಅನ್ನೋ ಶಬ್ದ ಅಲ್ಲಿ ಬಳಸಿದ್ರೆ ಅದು ಉಪಚಾರ ಅಂತ ಕರೀತಾರೆ. ಸುಮ್ನೆ ಗೌಣವಾಗಿ ಹೇಳೋದು, ಉಪಚಾರ ಮಾಡ್ಲಿಕ್ಕೆ ಅಷ್ಟೇ. ಅದೇ ಸಿಂಹ ಅಲ್ಲ, ಅವನೇನು ಆನೆ ಅಲ್ಲ, ಆನೆ ತರಹ ಇದ್ದಾನೆ ಆನೆ ಅಂತ ಅವನನ್ನೇ ಕರೆದು ಬಿಡು. ಸಿಂಹ ತರ ಓಡಾಡ್ತಾನ ಸಿಂಹ ಅಂತ ಕರೆಯೋದು.
ಹಾಗಾದ್ರೆ ಶಬ್ದ ಸಿಂಹ, ಆನೆ ಅನ್ನೋ ಶಬ್ದನೆಲ್ಲ ಎಲ್ಲಿ ಬಳಸ್ತಾ ಇದೀವಿ? ಮನುಷ್ಯರಲ್ಲಿ ಬಳಸಿದ್ರೆ ಅದು ಉಪಚಾರ ಅಂತ ಕರೀತಾರೆ. ಉಪಚಾರ ಅಷ್ಟೇ, ಮುಖ್ಯವಾಗಲ್ಲ. ಹಾಗೆ ದೇವರಲ್ಲಿ ಯಾವ ಯಾವ ಶಬ್ದ ಬಳಸ್ತೀವಿ ಅದನ್ನ ಉಪಚಾರವಾಗಿ ಬಳಸೋದಲ್ಲ, ಅದನ್ನ ಮುಖ್ಯವಾಗಿ ಬಳಸೋದು ಅಂತ ಅರ್ಥ. ಅದನ್ನ ಇಲ್ಲಿ ತಿಳ್ಕೊಳ್ಬೇಕು ಅಂತ. ಅದು ಹೇಗೆ ಅನ್ನೋದನ್ನ ಬಿಡಿಸ್ತಾ, ಅಕ್ಷಾದಿ ಶಬ್ದವತ ಉಭಯತ್ರ ಸಾಮ್ಯೇನ ಪ್ರವೃತ್ತಿ ಕಿಂ ನ ಸ್ಯಾತ್. ಅಕ್ಷ ಅಂತ ಒಂದು ಶಬ್ದ ಇದೆ. ಅಕ್ಷ ಅನ್ನೋ ಶಬ್ದಕ್ಕೆ ಏನ್ ಅರ್ಥ? ಕಣ್ಣು ಅಂತ ಅರ್ಥ ಇದೆ ಅಕ್ಷ ಅನ್ನೋ ಶಬ್ದಕ್ಕೆ. ಅಕ್ಷಿ ಅಂದ್ರೆ ಕಣ್ಣು, ಅಕ್ಷ ಅಂದ್ರೆ ಕಣ್ಣು ಅಂದ್ರೆ ಪ್ರತ್ಯಕ್ಷ ಅಂತ ಹೇಳ್ತೀವಿ, ಇಂದ್ರಿಯಗಳು ಅಂತ ಅರ್ಥ ಅಕ್ಷ ಅನ್ನೋ ಶಬ್ದಕ್ಕೆ. ಇಂದ್ರಿಯ ಅಂತ ಅರ್ಥ ಇದೆ. ಅಕ್ಷ ಅಂದ್ರೆ ಆ ರಥದ ಚಕ್ರಕ್ಕೆ ಸಂಬಂಧಪಟ್ಟ ಒಂದು ಭಾಗಕ್ಕೆ ಅಕ್ಷ ಅಂತ ಕರೀತಾರೆ. ಅಕ್ಷ ಕ್ರೀಡೆ ಅಂತ ಕರೀತಾರೆ, ದ್ಯೂತ ಕ್ರೀಡೆ, ಅಕ್ಷ ಕ್ರೀಡೆ ಅಂತ. ಹಾಗೆ ಒಂದೇ ಅಕ್ಷ ಶಬ್ದ ಬೇಕಾದಷ್ಟು ಅರ್ಥದಲ್ಲಿ ಬಳಸೋದಿದೆ. ಒಂದೇ ಅಕ್ಷ ಶಬ್ದವನ್ನ ಬೇಕಾದಷ್ಟು ಅರ್ಥದಲ್ಲಿ ಬಳಸ್ತಾರೆ. ಅದೇ ರೀತಿ ಇಂದ್ರ ಶಬ್ದ, ಚಂದ್ರ ಶಬ್ದ, ಗಂಗಾ, ಸರಸ್ವತಿ, ಹೀಗೆಲ್ಲ ಏನೇನು ಶಬ್ದಗಳಿದೆ, ಈ ಎಲ್ಲ ಶಬ್ದಗಳು ಎಲ್ಲಾ ಕಡೆನೂ ಒಂದೇ ತರ ಪ್ರವೃತ್ತಿ ಆಗಲಿ. ಅಂದ್ರೆ ಈಗ ಇಂದ್ರಿಯವನ್ನು ಹೇಳಲಿಕ್ಕೂ ಅಕ್ಷ ಶಬ್ದ ಬಳಸ್ತಾರೆ. ಅಕ್ಷ ಅಂದ್ರೆ ಅಕ್ಷ ಕ್ರೀಡೆಯನ್ನು ಹೇಳಲಿಕ್ಕೆ ಎಲ್ಲ ಸಮಾನ ಅರ್ಥ, ಒಂದೇ ಶಬ್ದ ಸಮಾನವಾಗಿ ಎಲ್ಲ ಅರ್ಥವನ್ನು ಹೇಳುತ್ತೆ. ಆದ್ರೆ ದೇವರ ಬಗ್ಗೆ ಹಾಗಲ್ಲ. ಇಂದ್ರ ಶಬ್ದ ಬಳಸಿದ್ರೆ ಇಂದ್ರ ದೇವರ ಬಗ್ಗೆ ಹೇಳ್ತಾ ಅದು ಬೇರೆ, ದೇವರ ಬಗ್ಗೆ ಇಂದ್ರ ಶಬ್ದ ಬಂದಿದ್ರೆ ಅದೇ ಬೇರೆ, ವಾಯುದೇವರ ಬಗ್ಗೆ ಇಂದ್ರ ಶಬ್ದ ಬಳಸಿದ್ರೆ ಅದೇ ಬೇರೆ ಅರ್ಥ ಕೊಡುತ್ತೆ. ಯಾಕೆ? ಅದನ್ನ ಬಿಡಿಸಿದ್ದಾರೆ ಜಯತೀರ್ಥರು. ಇಂದ್ರಾದಿ ಶಬ್ದಾಹಿ ಪರಮ ಐಶ್ವರ್ಯಾದಿ ಗುಣಾನ್ ವದಂತಿ. ಪರಮ ಐಶ್ವರ್ಯ ಅದನ್ನ ಇಂದ್ರ ಶಬ್ದ ಹೇಳ್ತಾ ಇದೆ. ಯಾರಲ್ಲಿ ಪರಮ ಐಶ್ವರ್ಯ ಇದೆಯೋ ಅವನೇ ಇಂದ್ರ. ಅದ್ ಯಾರಲ್ಲಿ ಇರ್ಲಿಕ್ಕೆ ಸಾಧ್ಯ? ತೇಚ ಭಗವತ ಏವ ಅಸಾಧಾರಣಾಹ ಇತಿ ತಮೇವ ಪರಂ ಮುಖ್ಯಂ ಬ್ರೂಯು. ಅದು ದೇವರಲ್ಲೇ ಅಸಾಧಾರಣವಾಗಿರೋದು, ಬೇರೆಯವ್ರ ತರ ಇಲ್ಲ ದೇವರಲ್ಲಿ ಪರಮೈಶ್ವರ್ಯ. ಅವನಿಗಿರೋ ಪರಮೈಶ್ವರ್ಯ ಲಕ್ಷ್ಮೀದೇವಿ ಹತ್ರನೂ ಇಲ್ಲ, ಅಂಥ ಪರಮೈಶ್ವರ್ಯ ದೇವರಿಗೆ. ಅಂಥ ದೇವರನ್ನ ಇಂದ್ರ ಅನ್ನೋ ಶಬ್ದದಿಂದ ಕರೆದ್ರೆ ಯಾವುದೇ ದೋಷ ಇಲ್ಲ. ಆದ್ರೆ ದೇವತಾಂತರದಲ್ಲಿ ಹಾಗಿಲ್ಲ. ಬೇರೆ ದೇವತೆಗಳಲ್ಲಿ ಪರಮೈಶ್ವರ್ಯ ಉಂಟಾ? ದೇವರ ತರ ಇಲ್ಲ. ಹಾಗಾಗಿ ಅವರನ್ನ ಇಂದ್ರ ಅಂತ ಕರೆಯೋ ಹಾಗಿಲ್ಲ ಒಂದ್ ರೀತಿ. ಯದ್ವಾ ಅಥವಾ ಇನ್ನೊಂದು ಹೇಳ್ತಾರೆ, ದೇವತೆಗಳಲ್ಲಿ ದೇವರು ಬಂದು ನೆಲೆಸಿರ್ತಾನೆ. ದೇವರ ಸಂಘದಿಂದ ಆ ದೇವತೆಯನ್ನು ಕೂಡ ಅದೇ ಶಬ್ದದಿಂದ ಕರೀತಾರೆ. ಇಂದ್ರದೇವರ ಒಳಗಡೆ ಆ ದೇವರು ಬಂದು ಕೂತಿದ್ದಾನೆ, ಪರಮೇಶ್ವರ ಎದ್ದೆದ್ದು ಕಾಣಿಸ್ತಾ ಇದೆ ಇಂದ್ರದೇವರಲ್ಲಿ, ಹಾಗಾಗಿ ಇಂದ್ರ ಅಂತ ಕರಿತೀವಿ ಅಷ್ಟೇ. ಅಂದ್ರೆ ದೇವರ ಸನ್ನಿಧಾನ ಬಂದಾಗ ಪರಮೈಶ್ವರ್ಯ ಕಾಣಿಸತ್ತೆ, ವಸ್ತುತಃ ಅವರ ಹತ್ರ ಇಡದೆ ಹೋದ್ರು. ಯಾಕೆ? ಅದೆಲ್ಲ ದೇವರ ಸನ್ನಿಧಾನದ ಪ್ರಭಾವ. ಇಷ್ಟು ಹಾಗೆ ರೂಢಿ ನಿಮಿತ್ತ ಅತಿಶಯಸ್ಯಾಪಿ ಏತದುಪಲಕ್ಷಣಂ. ಅಂದ್ರೆ ರೂಢಿ ನಿಮಿತ್ತ ಅತಿಶಯ ಅಂತ ಒಂದು ಶಬ್ದ ಬಂತು. ಇದರ ಅಭಿಪ್ರಾಯ, ಈಗ ರೂಢಿಗೆ ಕಾರಣ ಏನು? ಅನೇಕ ಜನರು ಅನೇಕ ಕಡೆ ಅದನ್ನ ಪ್ರಯೋಗ ಮಾಡಿರ್ಬೇಕು, ಇದು ರೂಢಿ ನಿಮಿತ್ತ. ಈ ರೂಢಿಗೆ ಕಾರಣವಾದದ್ದು ದೇವರಲ್ಲೇ ಹೆಚ್ಚಾಗೇ ಇದೆ, ಆದ್ರಿಂದಲೇ ದೇವರಲ್ಲೇ ಅಂತ ಶಬ್ದಗಳನ್ನ ಬಳಸ್ತಾ ಇರೋದು ಅಂತ ಇಷ್ಟು ಬಂತು. ಇದೇ ರೀತಿ ಇನ್ನೂ ಮುಂದಕ್ಕೆ ಎಲ್ಲ ಅಧಿಕರಣಗಳ ಒಂದು ಸಂಬಂಧ ತಿಳ್ಕೊಳ್ಬೇಕು. ಯಾವ ವಿಚಾರ ಆದ್ಮೇಲೆ ಯಾವ ವಿಚಾರ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಏನು ಎತ್ತ, ಇದನ್ನೆಲ್ಲ ಹೀಗೆ ನೀವು ತಿಳ್ಕೊಂಡು ಹೋಗಬೇಕು ಅಂತ. ಇದನ್ನ ನಮಗೆ ಮೊದಲನೇ ಅಧ್ಯಾಯದಲ್ಲೇ ವಿಸ್ತಾರವಾಗಿ ತಿಳಿಸಿದ್ದಾರೆ. ಪ್ರತಿಯೊಂದು ಕೂಡ ಹೇಗೆ ಅನ್ನೋ ಅರ್ಥವನ್ನ ಅಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಇನ್ನು ಮುಂದೆ ಇಲ್ಲೂ ಕೂಡ ಕೆಲವು ಅಂಶಗಳನ್ನ ಇನ್ನು ಬಿಡಿಸ್ಲಿಕ್ಕಿದ್ದಾರೆ. ಅದೆಲ್ಲವನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.